ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಆಪರೇಷನ್ ಸಿಂಧೂರ ಬಳಿಕ ನಮ್ಮ ಸೈನಿಕರು ಮತ್ತೆ ಶಸ್ತ್ರಾಸ್ತ್ರವನ್ನ ಹಿಡ್ಕೊಂಡು ಆಪರೇಷನ್ ಕೆಲ್ಲರ್ಗೆ ಇಳಿದಿದ್ದಾರೆ. ಮೂವರು ಮೋಸ್ಟ್ ವಾಂಟೆಡ್ ಲಷ್ಕರ್ ಉಗ್ರರನ್ನ ಪರಲೋಕಕ್ಕೆ ಪಾರ್ಸಲ್ ಮಾಡಿದ್ದಾರೆ. ಇತ್ತ ಪಹಲ್ಗಾಮ್ನಲ್ಲಿ ಅಟ್ಟಹಾಸಗೈದ ರಕ್ಕಸರ ಪತ್ತೆಗೆ 20 ಲಕ್ಷ ಇನಾಮು ಘೋಷಣೆಯಾಗಿದ್ದು ಪೋಸ್ಟರ್ ಅಂಟಿಸಲಾಗಿದೆ. ವಾಯುಪಡೆಗೆ ಜೈ ಹೋ ಎಂದಿರುವ ಮೋದಿ ಪಂಜಾಬ್ನ ಆದಂಪುರ್ ಏರ್ಬೇಸ್ಗೆ ತೆರಳಿ ಸೈನಿಕರ ಭುಜ ತಟ್ಟಿ ಹುರಿದುಂಬಿಸಿದ್ದಾರೆ. ಶತ್ರು ಪೈಲಟ್ಗಳು ಸರಿಯಾಗಿ ಯಾಕೆ ನಿದ್ದೆ ಮಾಡಲ್ಲ ಅನ್ನುವ ಹಿಂಬದಿ ಬರಹದ ಮುಂದೆ ನಿಂತು ಸಂದೇಶ ರವಾನಿಸುವ ಜೊತೆಗೆ ಪಾಕ್ನ ಪೊಳ್ಳುಗಳನ್ನ ಬಯಲು ಮಾಡಿದ್ದಾರೆ. ಸಿಂಧೂರ ಸಮರದಲ್ಲಿ ಪಾಕ್ನ 35ರಿಂದ 40 ಸೈನಿಕರು ಸತ್ತಿದ್ರು. ಪಾಕ್ ಮಾತ್ರ ಇಲ್ಲ ಬರೀ 11 ಅಂತ ಹೇಳ್ತಾ ಇದೆ. ಭಾರತ ಛಿದ್ರ ಮಾಡಿದ 11 ವಾಯುನೆಲೆಗಳನ್ನ ಪಾಕ್ ರಿಪೇರಿ ಮಾಡ್ತಾ ಇದೆ. ಭಾರತಕ್ಕೆ ಸುದರ್ಶನ ಹಾಗೆ ಆಕಾಶ ಎಂಬ ಕರ್ಣ ಕುಂಡಲಗಳ ರಕ್ಷೆ ಇದ್ದು ಇದನ್ನ ಪಾಕ್ ಪತ್ರಕರ್ತನೇ ಒಪ್ಪಿದ್ದಾರೆ. ಟೆರರ್ ಅಂಡ್ ಟ್ರೇಡ್ ಒಟ್ಟಿಗೆ ಸಾಗಲ್ಲ, ನೀರು ಮತ್ತು ರಕ್ತ ಒಟ್ಟಿಗೆ ಹರಿಯಲ್ಲ, ಇನ್ನೊಮ್ಮೆ ಕೆಣಕಿದ್ರೆ ಮನೆಗ್ ನುಗ್ಗಿ ಹೊಡಿತೀವಿ ಅಂತ ಪ್ರಧಾನಿ ಮೋದಿ ಪಾಕ್ ವಿರುದ್ಧ ಬೆಂಕಿಯುಂಡಿ ಉಗುಳಿದ್ದಾರೆ. ಮೋದಿ ಘರ್ಜನೆಗೆ ಪಾಕ್ ನಡುಗಿದ್ರೆ ಭಾರತೀಯರು ಶ್ಲಾಘಿಸಿದ್ದಾರೆ. ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಇಂದಿರಾ ಗಾಂಧಿಗೂ ಪ್ರಧಾನಿ ಮೋದಿಗೂ ಹೋಲಿಕೆ ಮಾಡಲಾಗ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ ನಾಯಕರು ಪ್ರಧಾನಿಯ ಕಾಲೆಳೆಯುತ್ತಿದ್ದಾರೆ. ಇಂದಿರಾ ತೋರಿದ ಧೈರ್ಯದ ಪೈಕಿ ಮೋದಿ ಎಳ್ಳಷ್ಟು ಪ್ರದರ್ಶನ ಮಾಡಲಿಲ್ಲ ಅಂತ ಟಾಂಗ್ ಕೊಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.